ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂಡೋರ್ ಗಿಡ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ. ಅದೇ ಇದು ಗಿಡ. ಈ ಗಿಡದ ಹೆಸರು ಚೀನಾ ಡಾಲ್ ಅಂತ. ಇದು ಇಂಡೋರ್ ಪ್ಲ್ಯಾಂಟು. ಡೈರೆಕ್ಟ್ ಸನ್ಲೈಟ್ ಅವಶ್ಯಕತೆ ಇಲ್ಲ ಇದಕ್ಕೆ. ಇಂಡೈರೆಕ್ಟ್ ಸನ್ಲೈಟಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮನೆ ಒಳಗಡೆ ಇಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಬುಷಿಯಾಗಿ ಗ್ರೀನ್ ಕಲರ್ ಇರುತ್ತೆ. ನೋಡೋದಕ್ಕೆ ಆರ್ಟಿಫಿಷಿಯಲ್ ಗಿಡ ಅಂತ ಅನಿಸುತ್ತೆ. ಆ ರೀತಿಯಾಗಿ ಬೆಳೆಯುವಂತಹ ಗಿಡ ಇದು. ಮೊದಲನೇದಾಗಿ ಇದನ್ನು ನೀವು ಡೈರೆಕ್ಟ್ ಸನ್ಲೈಟ್ಗೆ ಇಟ್ಟರೆ ಗಿಡ ಒಣಗೋಗ್ಬಿಡುತ್ತೆ. ಅಂದರೆ ಬರ್ನ್ ಆದೋ ಥರ ಆಗಿಬಿಡುತ್ತೆ. ಎಲೆಗಳೆಲ್ಲ ಉದುರುತ್ತೆ. ಆ ರೀತಿ ಆಗುತ್ತೆ ಇದು. ಆದಷ್ಟು ಇಂಡೈರೆಕ್ಟ್ ಸನ್ಲೈಟ್ಗೆ ನೀವು ಇಡಿ. ಏನಂದರೆ ಬ್ರೈಟ್ ಲೈಟ್ ಇರುವಂತಹ ಜಾಗದಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ನೋಡಿ. ನೀವು ಇದಕ್ಕೆ ಇನ್ನೂ ನೀರು ಹೇಳಬೇಕಂತ ಅಂದರೆ ಇದಕ್ಕೆ ನೀರನ್ನು ಆವಾಗವಾಗ ಸ್ಪ್ರೇ ಮಾಡ್ತಾ ಇರಬೇಕು. ನೀರನ್ನು ಸ್ಪ್ರೇ ಮಾಡ್ತಾಯಿದ್ರೆ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿ ಶೈನಿಯಾಗಿ ಬಂದಿದೆ ಅಂತ. ಯಾಕಂದರೆ ಡಸ್ಟ್ ಕೂತ್ಕೊಂಡ್ರೆ ಇದು ಚೆನ್ನಾಗಿ ಗ್ರೋನೂ ಆಗಲ್ಲ. ಆಮೇಲೆ ಏನಂದರೆ ಇದು ನೋಡೋದಕ್ಕೂ ಚೆನ್ನಾಗಿ ಅನಿಸಲ್ಲ. ಈಗ ನೋಡಿ ಎಷ್ಟು ಇದು ಆರ್ಟಿಫಿಷಿಯಲ್ ಅನಿಸುತ್ತೆ. ದೂರದಿಂದ ನೋಡಿದಾಗ ಆರ್ಟಿಫಿಷಿಯಲ್ ಅನಿಸುತ್ತೆ. ಈ ರೀತಿ ಆವಾಗವಾಗ ಸ್ಪ್ರೇ ಮಾಡ್ತಾ ಇರಬೇಕು. ಅದರಲ್ಲೂ ಈ ಬೇಸಿಗೆನಲ್ಲಂತೂ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೇ ತುಂಬ ಚೆನ್ನಾಗಿ ಗ್ರೋ ಆಗೋದು. ಇನ್ನೊಂದೇನೆಂದರೆ ಇದಕ್ಕೆ ನೀರು ಬೇಕೇ ಬೇಕು. ಮಣ್ಣು ಯಾವಾಗಲೂ ಮಾಯಿಸ್ಟಾಗಿರಬೇಕು, ಡ್ರೈ ಆಗಿರಬಾರ್ದು. ಆಮೇಲೆ ನೀವು ನೀರನ್ನು ಅದು ಡ್ರೈ ಆಗೋಕ್ಕಿಂತ ಮುಂಚೆನೇ ಹಾಕ್ಕೋಬೇಕು. ಯಾಕೆ ಅಂದರೆ ಇದು ಮಣ್ಣು ಡ್ರೈ ಆಗಿ ನೀವು 4 ದಿನ ನೀರು ಹಾಕಿಲ್ಲ ಅಂದರೆ ಇದು ಎಲೆಗಳು ಉದುರೋಕ್ಕೆ ಶುರುವಾಗುತ್ತೆ. ಕಡ್ಡಿ ಥರ ಬರುತ್ತೆ. ಇಲ್ಲಿ ನೋಡಿ, ನಾನು ಕಟ್ ಮಾಡಿ ತೆಗ್ದಿದ್ದೀನಿ. 4 ದಿನ ನೀರು ಹಾಕಿಲ್ಲ ಅಂದರೆ ಈ ರೀತಿ ಆಗುತ್ತೆ. ಮಣ್ಣು ಯಾವಾಗಲೂ ಮಾಯಿಸ್ಟಾಗಿರಬೇಕು. ಆ ಥರ ಕಡ್ಡಿ ಉಳ್ಕೊಂಡ್ರೆ ನಾನು ಕಟ್ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ಪ್ರೂನಿಂಗ್ ಮಾಡಿಬಿಡಬೇಕು. ಮಾಡಿದಾಗ ಇಲ್ಲಿ ನೋಡಿ ಸಣ್ಣದಾಗಿ ಚಿಗುರು ಬಂದಿದೆ. ಈ ರೀತಿಯಾಗಿ ಚಿಗುರು ಬರುತ್ತೆ. ಆವಾಗವಾಗ ಪ್ರೂನಿಂಗ್ ಮಾಡಲೇಬೇಕು. ಪ್ರೂನಿಂಗ್ ಮಾಡಿದ್ರೆ ಇದು ತುಂಬ ಬುಷಿಯಾಗಿ ಕಾಣುತ್ತೆ ನೋಡೋದಕ್ಕೆ. ಅದಕ್ಕೋಸ್ಕರ ನೋಡಿ ಇಲ್ಲೆಲ್ಲ ಚಿಗುರು ಬಂದಿದೆ. ಈ ರೀತಿ ಚಿಗುರು ಬಂದು ಗಿಡ ತುಂಬ ದೊಡ್ಡದಾಗತ್ತೆ. ಆಮೇಲೆ ಬುಷಿಯಾಗಿ ಕಾಣುತ್ತೆ. ಮನೆಯಲ್ಲಿ ಇಟ್ಟಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಇಲ್ಲಾಂದರೆ ಬರೀ ಕಡ್ಡಿ ಥರ ಕಾಣುತ್ತೆ. ನೀರನ್ನು ನಾವು ಆದಷ್ಟು ಮರೀದೆ ಹಾಕಬೇಕು ಇದಕ್ಕೆ. ಎಷ್ಟು ನೀರು ಕಡಿಮೆ ಆಗುತ್ತೋ ಅಷ್ಟು ಬೇಗ ಈ ಎಲೆಗಳೆಲ್ಲ ಉದುರೋಗೋಕ್ಕೆ ಶುರುವಾಗುತ್ತೆ. ಇದರಲ್ಲಿ ಯಾವುದೇ ಥರ ಹೂ ಬರಲ್ಲ. ಬಟ್ ಮೆಚ್ಯೂರ್ ಆದಮೇಲೆ ಹೂ ಬರುತ್ತೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕಂತೂ ಇದರಲ್ಲಿ ಬರೀ ಎಲೆಗಳು ಮಾತ್ರ. ಇನ್ನೊಂದೇನೆಂದರೆ ಇದಕ್ಕೆ ಫರ್ಟಿಲೈಸರ್ ಏನಂದರೆ ನಾವು ಇದು ಬರೀ ಲೀಫ್ ಗಿಡ ಇರೋದ್ರಿಂದ ಇದಕ್ಕೆ ನಾವು NPK ರಿಚ್ ಆಗಿರುವಂಥ, ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ನ ಹಾಕಿದ್ರೆ ಸಾಕಾಗುತ್ತೆ. ನೀವು ಇದಕ್ಕೆ ವರ್ಮಿ ಕಂಪೋಸ್ಟು ಇಲ್ಲ ಸಗಣಿ ಗೊಬ್ಬರ, ಆಮೇಲೆ ಇಲ್ಲಾಂದರೆ ಕಿಚನ್ ವೇಸ್ಟು ಯಾವುದನ್ನಾದರೂ ನೀವು ಇದಕ್ಕೆ ಹಾಕ್ಕೋಬಹುದು. ನೈಟ್ರೋಜನ್ ರಿಚ್ ಆಗಿರುವಂಥದ್ದನ್ನು ಹಾಕಬೇಕು. ಯಾವಾಗಾದರೂ ಒಂದು ಸಾರಿ ಟೀ ಪೌಡ್ರನ್ನ ನೀವು ಚೆನ್ನಾಗಿ ಕ್ಲೀನ್ ಮಾಡೇ ಹಾಕಬೇಕು. ಯಾಕಂದರೆ ಇಂಡೋರಲ್ಲಿ ಇಡೋದ್ರಿಂದ ಟೀ ಪೌಡ್ರನ್ನ ನೀವು ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಿಲ್ಲ ಅಂದರೆ ನೊರಸಾಗುತ್ತೆ, ಹುಳುಗಳಾಗುತ್ತೆ. ನೋಡೋದಕ್ಕೂ ಕೂಡ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನೀವು ಆದಷ್ಟು ಮಣ್ಣನ್ನು ನೀವು ರೆಡಿ ಮಾಡ್ತಿರ್ತೀರಲ್ಲ, ಆವಾಗಲೇ ನೀವು ಇದಕ್ಕೆ ವರ್ಮಿ ಕಂಪೋಸ್ಟು ಇಲ್ಲ ಏನಂದರೆ ಸಗಣಿ ಗೊಬ್ಬರನ ಹಾಕಿಬಿಡಿ. ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಹಾಕ್ಕೋಬೋದು. ಇದಕ್ಕೆ ಪದೇ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ಹಾಕಿದ್ರೆ ಸಾಕಾಗುತ್ತೆ. ತಿಂಗಳಿಗೆ ಒಂದು ಸಾರಿ ವರ್ಮಿ ಕಂಪೋಸ್ಟ್ ಆ ಥರದ್ದು ಹಾಕೋದಾದರೆ ನೀವು 6 ತಿಂಗಳಿಗೆ ಒಂದು ಸಾರಿ ಹಾಕಿದ್ರೂ ತೊಂದರೆ ಇಲ್ಲ. ಇನ್ನು ನೆಕ್ಸ್ಟು ಇದು ಪಾಟಿಂಗ್ ಸಾಯಿಲ್ ಅಂದರೆ ಇದಕ್ಕೆ ನೀವು ಕೋಕೋಪೀಟ್ ಸೇರಿಸೋದಾದರೆ ಕೋಕೋಪೀಟು, ಮಣ್ಣು, ಮರಳು ಮತ್ತು ಒಂದು ಸ್ವಲ್ಪ ಗೊಬ್ಬರನ ಇದಕ್ಕೆ ಸೇರಿಸ್ಕೊಳ್ಳಿ. ಆದರೆ ಏನಂದರೆ ನೀರನ್ನ ಚೆಕ್ ಮಾಡಿ ಹಾಕಬೇಕು. ನೀರು ನಿಂತರೂ ಕೂಡ ಈ ಗಿಡ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಮಾಯಿಸ್ಟಾಗಿರುವಂಥ ಮಣ್ಣನ್ನು ರೆಡಿ ಮಾಡ್ಕೊಳ್ಳಿ. ಮನೆಯಲ್ಲಿ ಇಂಡೋರಲ್ಲಿ ಇಡೋದಕ್ಕೆ ಇದು ಒಂದು ಒಳ್ಳೆ ಗಿಡ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ. ಇದನ್ನು ನೀವು ಪ್ರೊಪಗೇಷನ್ ಮಾಡಬೇಕು ಅಂದರೆ ಒಂದು ಕಡ್ಡಿಯಿಂದ ಕೂಡ ನೀವು ಪ್ರೊಪಗೇಷನ್ ಮಾಡ್ಕೋಬೋದು. ಚೆನ್ನಾಗಿ ಗ್ರೋ ಆಗುತ್ತೆ ಇದು. ಒಂದು ಕಡ್ಡಿ ನೀವು ಬಲ್ತಿರುವಂಥ ಕಡ್ಡಿ, ಪೆನ್ಸಿಲ್ ಸೈಜಲ್ಲಿರುವಂತಹ ಕಡ್ಡಿನ ನೀವು ಯೂಸ್ ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ.
ಮಾನ್ಸೂನ್ ಸೀಸನಲ್ಲಿ ನೀವು ಕಟಿಂಗ್ಸನ್ನು ಗ್ರೋ ಮಾಡಿದ್ರೆ ಈಸಿಯಾಗಿ ಗ್ರೋ ಆಗುತ್ತೆ. ನಿಮಗೆ ರೂಢಿ ಇದೆ ಅಂದರೆ ನೀವು ಮಾಡ್ಕೋಬೋದು. ಆಮೇಲೆ ಇದಕ್ಕೆ ನೀರು ಕಡಿಮೆ ಆಯಿತು ಅಥವಾ ಬಿಸಿಲಿಗಿಟ್ರೆ ಈ ರೀತಿಯಾಗಿ ಎಲೆಗಳ ತುದಿ ಕಪ್ಪಾಗಿದೆ ನೋಡಿ, ಬರ್ನ್ ಆಗಿದೆ, ಈ ರೀತಿ ಆಗುತ್ತೆ. ಆದಷ್ಟು ಬಿಸಿಲಿಗೆ ಈ ಗಿಡನ ಇಡಕ್ಕೆ ಹೋಗಬೇಡಿ. ಬಿಸಿಲು ಈ ಗಿಡಕ್ಕೆ ಇಷ್ಟ ಆಗಲ್ಲ. ಈಗ ಬೇಸಿಗೆ ಇರೋದ್ರಿಂದ ನೀವು ಡೈಲಿ ಒಂದು ಸಾರಿ ನೀರನ್ನು ಸ್ಪ್ರೇ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.